ಹೂಡಾ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆಗೆ ಸ್ಪೀಕರ್ ಯುಟಿ ಖಾದರ್ ಅವರು ಅವಕಾಶ ನೀಡದೇ ಇರುವುದಕ್ಕೆ ಬಿಜೆಪಿ ಜೆಡಿಎಸ್ ಶಾಸಕರು ಸಿಡಿದೆದ್ದಿದ್ದಾರೆ. ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದು ತಾಳ ಭಜನೆ ಗೋವಿಂದ ಗೋವಿಂದ ಅಂತ ಘೋಷಣೆ ಕೂಗಿ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷ ನಾಯಕರು ಗುಡುಗಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಶ್ರೀರಾಮನ ಭಜನೆಯನ್ನ ಮಾಡಿದ್ರು. ಭಜನೆ ತಾಳಕ್ಕೆ ಮಾಜಿ ಸಚಿವ ಪ್ರಭು ಚೌಹಾಣ್ ಹೆಜ್ಜೆಯನ್ನ ಹಾಕಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ವಿಧಾನಸೌಧದ ಒಳಗೆ ನಾಯಕರು ರೌಂಡ್ಸ್ ಹಾಕಿದ್ರು. ಸಿದ್ದರಾಮಯ್ಯ ಅವರಿಗೆ ಸಾವಿರಾರು ಕೋಟಿ ದಲಿತರ ಹಣವನ್ನು ನುಂಗಿದ ಸಿದ್ದರಾಮಯ್ಯ ಅವರಿಗೆ ಭಾರತ್ ಮಾತಾ ಕಿ ಸಾವಿರಾರು ಕೋಟಿ ವಿಜಯೇಂದ್ರ ಭಜನೆ ಅಂತ ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ ಸೈಟುಗಳನ್ನು ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ ಸಾವಿರಾರು ಕೋಟಿ ದಲಿತರ ಹಣವನ್ನು ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ ಗೋವಿಂದ ಕೂಡ ಸೈಟುಗಳು ಗೋವಿಂದ ನಮ್ಮ ದೃಷ್ಟಿ ಇರುವಂಥದ್ದು ಒಂದೇ, ಈ ಲೂಟಿ ಮಾಡಿರ್ತಕ್ಕಂಥ 3,000ಕ್ಕೂ 4,000 ಕೋಟಿ ಹಣ ಏನಿದೆ ಅದು ಜನಗಳಿಗೆ ಸೇರಬೇಕು. 86,000 ಜನ ಅರ್ಜಿ ಹಾಕ್ಕೊಂಡಿದ್ದಾರೆ ಸೈಟ್ಗೆ ಮೈಸೂರಿನ ಮೂಡಾದಲ್ಲಿ. ಅವ್ರಿಗೆ ಸೈಟ್ ಇಲ್ಲ. ಸಿದ್ದರಾಮಯ್ಯನವ್ರಿಗೆ 14 ಸೈಟ್ ಏನಕ್ಕೆ ಬೇಕು ಸಿದ್ದರಾಮಯ್ಯನಿಗೆ? 14 ಸೈಟ್ ಏನು ಮಾಡ್ತಾರೆ ಅವರು? ಅದು ದಲಿತರ ಜಮೀನು ಲೂಟಿ ಹೊಡೆದಿರೋದು. ಆ ಜಮೀನು ಇವ್ರದಲ್ಲ, ಪಾಪ ದಲಿತರದು ಮೋಸ ಮಾಡಿ ಬರ್ಸ್ಕೊಂಡಿರೋದು ಅದು. ಈ ಥರ ಒಂದು ಅವ್ಯವಹಾರ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಯಾರು ಸಂವಿಧಾನವನ್ನು ಕಾಪಾಡಬೇಕು, ಯಾರು ಸಂವಿಧಾನನ ರಕ್ಷಣೆ ಮಾಡ್ಬೋದು, ಆ ಸಂವಿಧಾನವನ್ನು ರಕ್ಷಣೆ ಮಾಡೋರೇ ಸಂವಿಧಾನನ ಗುಳುಂ ಮಾಡ್ತಾ ಇದ್ದಾರೆ, ಭಕ್ಷಣೆ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ಭಕ್ಷಕರ ಹೊಟ್ಟಿದೆ. ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದೀರಿ. ಜನಕ್ಕೆ ನ್ಯಾಯ ಸಿಗಬೇಕು. ಲೂಟಿ ಮಾಡಿರೋ ಹಣ ವಾಪಸ್ಸು ಸರ್ಕಾರಿ ಖಜಾನೆಗೆ ಬರಬೇಕು. ಇದು ನಮ್ಮ ಆಗ್ರಹ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಪ್ರಾಮಾಣಿಕರಿದ್ದರೆ ಇವತ್ತು ಮೂಡ ಹಗರಣವು ಕೂಡ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಸಿಬಿಐ ತನಿಖೆನೇ ಆಗಬೇಕು. ಯಾರೋ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಅಲ್ಲ, ಸಿಬಿಐ ತನಿಖೆನೇ ಆಗಬೇಕು. ಮೂಡ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗ ಆಗಲೇ ತನಿಖೆ ಆಗ್ತಾ ಇದೆ. ಇಡಿ ಮೇಲೆ ಸವಾರಿ ಮಾಡೋಕೆ ಹೋದ್ರು ಕಂಪ್ಲೇಂಟ್ ಕೊಟ್ಟು ಹೈಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಆಗ್ರಹವನ್ನು ಮಾಡ್ತೇನೆ, ತಮ್ಮ ಸರ್ಕಾರದ ಪಾಪದ ಕೂಡ ತುಂಬಿದೆ. ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ. ಈ ಕ್ಷಣಗಣನೆ ಆಗ್ತಾ ಇದೆ. ಯಾವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ತಡ ಮಾಡದೇನೆ ಇನ್ನೂ ಕೂಡ ನಮ್ಮ ಬಂಡತನವನ್ನು ಬಿಟ್ಟು ಒಂದು ಮೂಡ ಹಗರಣ ಸಿಬಿಐ ತನಿಖೆ ಕೊಡಬೇಕು, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಡಾ ವಿಚಾರ ಚರ್ಚೆಗೆ ಸಭಾಪತಿ ಮತ್ತು ಸ್ಪೀಕರ್ ಅವಕಾಶ ಕೊಡ್ತಿಲ್ಲ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಎಲ್ಲಾ ದಾಖಲೆಗಳನ್ನು ಅಧ್ಯಯನ ಮಾಡಿದ್ದೇವೆ. ಸರ್ಕಾರ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ರವಿ ಆಗ್ರಹಿಸಿದ್ದಾರೆ. ರವಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಕೂಡ ಅಹೋರಾತ್ರಿ ಮಾಡ್ತಿದ್ದೀರಾ, ಅಂದರೆ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾನೆ ಇದ್ದೀರಾ ಮೂಡ ಆಗಿರೋ ವಿಚಾರವಾಗಿ? ಮಂಡಲದಲ್ಲಿ ನಾವು ಸಭಾಪತಿಗಳನ್ನು ಮತ್ತು ಸಭಾಧ್ಯಕ್ಷರನ್ನು ಎರಡೂ ಸದನದಲ್ಲಿ
ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಮೂಡ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂಥೇಳಿ. ದುರ್ದೈವ ಸಂಗತಿ, ಚರ್ಚೆ ಮಾಡೋದಕ್ಕೆ ಆಡಳಿತ ಪಕ್ಷ ತಯಾರಿಲ್ಲ. ಚರ್ಚೆ ಆದರೆ ಸತ್ಯ ಹೊರಗೆ ಬರುತ್ತೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಾ ಇದೆ. ನಾವು ದಾಖಲೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಅಂದರೆ ವೈಯಕ್ತಿಕವಾಗಿ BJPಯವರು ನಮ್ಮ ಮೇಲೆ ಈ ರೀತಿ ತೇಜೋವಧೆ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿಮಗೆ ನೋಡಿ, ಚರ್ಚೆ ಈಗ ಪ್ರಜಾಪ್ರಭುತ್ವದಲ್ಲಿ ಸತ್ಯಾಸತ್ಯತೆಯ ಪರಿಶೀಲನೆ ಚರ್ಚೆ ಮೂಲಕನೇ ಆಗಬೇಕಲ್ವಾ? ನಾವು ದಾಖಲೆಗಳನ್ನು ಇಟ್ಟೇ ಆರೋಪ ಮಾಡ್ತಾ ಇದ್ದೀವಿ. ಇವತ್ತು ಆರೋಪ ಬಂದಿರೋದು ಅಧಿಕಾರಿಗಳ ಮೇಲಲ್ಲ, ಆರೋಪ ಬಂದಿರೋದು ಯಾರೋ ಸಂಪುಟದ ಸಚಿವನ ಮೇಲಲ್ಲ, ಆರೋಪ ಬಂದಿರೋದು ಸ್ವಯಂ ಮುಖ್ಯಮಂತ್ರಿಗಳ ಮೇಲೆ. ಮುಖ್ಯಮಂತ್ರಿ ಆ ಜಾಗದಲ್ಲಿ ಅವರು ಆ ಜಾಗಕ್ಕೆ ರಾಜೀನಾಮೆ ಕೊಟ್ಟು ನಿರಪರಾಧಿ ಅಂತ ಸಾಬೀತಾದ ಮೇಲೆ ಮತ್ತೆ ಬಂದು ಕೂತ್ಕೊಳ್ಳಿ. ಈಗ ನಿಮಗೆ ಈ ಒಂದು ಅಹೋರಾತ್ರಿ ಧರಣಿಯ ಒಂದು ಸ್ವರೂಪ ಹೇಗಿರುತ್ತೆ ಸರ್? ನಾವು ಚರ್ಚೆಯ ಮೂಲಕ ಸತ್ಯವನ್ನು ಬಯಲಿಗೆಳಿಬೇಕು ಅಂತ ಪ್ರಯತ್ನ ಪಟ್ವಿ. ಆದರೆ ದುರ್ದೈವ ಸಂಗತಿ ಅದಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ನಾವು ಪ್ರತಿಭಟನಾ ಸ್ವರೂಪವಾಗಿ ಸತ್ಯ ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟದ ದಾರಿಯನ್ನು ಹಿಡಿದಿದ್ದೇವೆ. ಇದಿಷ್ಟು CT ರವಿ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಭಿಷೇಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮುಡಾ ಹಗರಣದ ವಿಚಾರವಾಗಿ ಬಿಜೆಪಿ ನಾಯಕರು ಮೈಸೂರಿನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಮುಡಾ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ಶುಕ್ರವಾರ ಅಥವಾ ಸೋಮವಾರದಿಂದ ಪಾದಯಾತ್ರೆ ಶುರು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಗೆ ನಿರ್ಧಾರವನ್ನ ಮಾಡಲಾಗಿದೆ. ದಿನಕ್ಕೆ 15ರಿಂದ 30 ಕಿಲೋಮೀಟರ್ನಂತೆ 1 ವಾರಗಳ ಕಾಲ ಪಾದಯಾತ್ರೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಬಿಜೆಪಿ. ಇಂದು ಕೊನೆಯ ದಿನದ ಕಲಾಪ ನಡೆಯುವ ಹಿನ್ನೆಲೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಹಾಗೂ ಪರಿಷತ್ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ. ಇಂದು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿವೆ. ಹೀಗಾಗಿ ಕಲಾಪ ಮುಗಿಯುವವರೆಗೂ ಸದನದಲ್ಲಿರಬೇಕು. ಜೊತೆಗೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟಕ್ಕೆ ತಕ್ಕ ಪ್ರತ್ಯುತ್ತರ ಕೊಡಬೇಕು ಅಂತ ಸೂಚನೆ ನೀಡಿದ್ದಾರಂತೆ. ಮುಡಾ ಹಾಗೂ ವಾಲ್ಮೀಕಿ ಹಗರಣವನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡಿರುವಂತಹ ದೋಸ್ತಿ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಉಭಯ ಸದನಗಳಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿದ್ದಾರೆ. ಹೀಗಾಗಿ ಇಂದಿನ ಕಲಾಪದಲ್ಲಿ ಒಗ್ಗಟ್ಟಿನ ಪ್ರತ್ಯುತ್ತರ ಕೊಡಲು ಸಜ್ಜಾಗಿದ್ದಾರೆ. ಹಗರಣಗಳ ಗದ್ದಲದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಂಜೆ ಗವರ್ನರ್ ಅನ್ನು ಭೇಟಿ ಮಾಡಿದ್ದಾರೆ. ಸಚಿವ ಸಂಪುಟ ತೀರ್ಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಮುಡಾ ವಿವಾದದ ಕುರಿತಂತೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಜೊತೆ 40 ನಿಮಿಷ ಮಾತುಕತೆಯನ್ನು ನಡೆಸಿದರು. ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿನ ಸರ್ಕಾರದ ಪಾತ್ರದ ಬಗ್ಗೆ ವಿವರಣೆ ನೀಡಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಅಧಿವೇಶನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆಯೂ ಸಿಎಂ ರಾಜ್ಯಪಾಲರ ಗಮನಕ್ಕೆ ತಂದರು. ಇನ್ನು ಮುಡಾ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದ್ದು ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ. ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಜುಲೈ 27ಕ್ಕೆ ದೆಹಲಿಗೆ ತೆರಳಲಿದ್ದಾರೆ. ವರಿಷ್ಠರಿಗೆ ಇಡೀ ಮುಡಾ ಪ್ರಕರಣದ ಸಮಗ್ರ ವರದಿಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ವಿಚಾರ ಸದ್ದು ಮಾಡುತ್ತಿದೆ. ರಾಜ್ಯಸಭೆಯಲ್ಲಿ ಈರಣ್ಣ ಕಡಾಡಿ ವಿಷಯ ಪ್ರಸ್ತಾಪ ಮಾಡಿದ್ರು. ಕೇಂದ್ರ ಸರ್ಕಾರ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು. ದಲಿತರ ದುಡ್ಡಿಗೆ ಕೈ ಹಾಕಿ ಹಗಲು ದರೋಡೆ ಮಾಡಿದ ಪ್ರಕರಣ ಇದು. ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಕಡಾಡಿ ಒತ್ತಾಯಿಸಿದ್ದಾರೆ. ಈ ವೇಳೆ ಈರಣ್ಣ ಕಡಾಡಿ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಸಂಸತ್ ಭವನದ ಎದುರು ಧರಣಿಗೂ ಬಿಜೆಪಿ ನಿರ್ಧಾರ ಮಾಡಿದ್ದು ಬಿಜೆಪಿ ಸಂಸದರು ರಾಜ್ಯಸಭಾ ಸದಸ್ಯರು ಧರಣಿಗೆ ತೀರ್ಮಾನಿಸಿದ್ದಾರೆ. ವಿಶ್ವಾಸದ್ರೋಹವಾಗಿದೆ. ನ್ಯಾಯಸಮ್ಮತ ತನಿಖೆ ನಡೆಸುವ ಇಡಿ ಅಧಿಕಾರಿಗಳ ಮೇಲೆ ಬೆದರಿಕೆ ಪ್ರಕರಣ ದಾಖಲಿಸಿ ರಾಜಕೀಯ ಕೆಸರೆಚ್ಚರದ ಮೂಲಕ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದೆ. ದಲಿತರ ದುಡ್ಡಿಗೆ ಕೈ ಹಾಕಿ ಹಗಲು ಧರಣಿ ಮಾಡಿರುವ ಈ ಪ್ರಕರಣವನ್ನು ಸಿಬಿಐ ಮೂಲಕ ತನಿಖೆಗೊಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಮೂಲಕ ಪರಿಶಿಷ್ಟ ಪಂಗಡದ ಜನರಿಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ರಂಗೇರ್ತಾ ಇದ್ದು ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದ ಯೋಗೀಶ್ವರ್ಗೆ ಜೆಡಿಎಸ್ ಕಾರ್ಯಕರ್ತರು ಟಾಂಗ್ ಅನ್ನು ಕೊಡ್ತಾ ಇದ್ದಾರೆ. ಎಚ್ಡಿಕೆ ಶಾಸಕರಾಗಿದ್ದ ಅವಧಿಯಲ್ಲಿ ಕೈಗೊಂಡಿದ್ದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡೋ ಜೊತೆಗೆ ದೇವೇಗೌಡರು ನಿಖಿಲ್ ಜೊತೆಗೆ ಎಚ್ಡಿಕೆ ಫೋಟೋ ಬಳಸಿ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲಿಸಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಯೋಗೀಶ್ವರ್ ಫೋಟೋ ಬಳಸದೆ ಸಿಪಿವೈಗೆ ಎಚ್ಡಿಕೆ ಅಭಿಮಾನಿಗಳು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದ್ದು ಬೆಳಗಾವಿ ಜಿಲ್ಲೆ ತತ್ತರಿಸಿದೆ. ಜಿಲ್ಲೆಯ 6 ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಬೆಳಗಾವಿ, ಖಾನಾಪುರ, ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಡಿಸಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ.
ಧಾರವಾಡದಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ಇಂದು ಮತ್ತು ನಾಳೆ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪೂರ್ವ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ 2 ದಿನ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಆದೇಶ ಮಾಡಿದ್ದಾರೆ. ಮಹಾರಾಷ್ಟ್ರ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಭೀಮಾ ನದಿ ತಟದಲ್ಲಿರುವಂತಹ ದೇಗುಲಗಳಿಗೆ ಮಳೆ ನೀರು ನುಗ್ಗಿದೆ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದೆ. ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿರೋದ್ರಿಂದ ಭಕ್ತರಲ್ಲಿ ಆತಂಕ ಹೆಚ್ಚಾಗಿದೆ. ದೂರದಿಂದಲೇ ದೇವರ ದರ್ಶನ ಪಡೆದು ಭಕ್ತರು ವಾಪಸ್ ಆಗ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲ ಸಂಪೂರ್ಣ ಮುಳುಗಡೆಯ ಭೀತಿ ಶುರುವಾಗಿದೆ. ಶಿರೂರಲ್ಲಿ ಗುಡ್ಡ ಕುಸಿದು 9 ದಿನ ಕಳೆದರೂ ಕೂಡ ಕೇರಳದ ಲಾರಿ ಮಾತ್ರ ಪತ್ತೆಯಾಗಿಲ್ಲ. ಸಂಜೆ ಕಾರ್ಯಾಚರಣೆ ಮುಗಿಯೋ ಹೊತ್ತಲ್ಲಿ ಲಾರಿ ಮಣ್ಣಲ್ಲಿ ಹೂತು ಹೋದ ಜಾಗವನ್ನು ಮೆಟಲ್ ಡಿಟೆಕ್ಟರ್ ಪತ್ತೆ ಮಾಡಿದೆ. ಹೀಗಾಗಿ ಇಂದು ದೆಹಲಿಯಿಂದ ತಜ್ಞರ ತಂಡ ಆಗಮಿಸಲಿದ್ದು ಲಾರಿ ಪತ್ತೆ ಬಗ್ಗೆ ಖಚಿತ ಮಾಹಿತಿಯನ್ನು ಕೊಡಲಿದ್ದಾರೆ. ಅಲ್ಲದೆ ಮೆಟಲ್ ಡಿಟೆಕ್ಟರ್ ಗುರುತು ಮಾಡಿದ ಸ್ಥಳದಲ್ಲೇ ಇಂದು ತ್ವರಿತ ಕಾರ್ಯಾಚರಣೆ ನಡೆಯಲಿದೆ. ಹುಬ್ಬಳ್ಳಿಯಲ್ಲಿ ವರುಣ ಮತ್ತೆ ಅಬ್ಬರಿಸಿದ್ದಾನೆ. ಸಂಜೆಯಾಗ್ತಾ ಇದ್ದಂತೆ ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಮಳೆಯಾಗಿದೆ. ಬೆಳಿಗ್ಗೆಯಿಂದಲೂ ಜಿಟಿ ಮಳೆಯಾಗ್ತಾ ಇದೆ. ಕಳೆದ ಕೆಲ ದಿನಗಳಿಂದಲೂ ಮಳೆ ಸುರಿತಾ ಇದ್ದು ಮಲೆನಾಡಿನ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದೆ. ಆಳಂದ ತಾಲೂಕಿನ ಬೆಣ್ಣೆ ಶಿರೂರ ಗ್ರಾಮದಲ್ಲಿ ಸತತ ಮಳೆಗೆ ಸರ್ಕಾರಿ ಶಾಲೆ ಮೇಲ್ಚಾವಣಿ ಕುಸಿದು ಬೀಳ್ತಿದೆ. ಮೇಲ್ಚಾವಣಿಯ ಸಿಮೆಂಟ್ ಉದುರಿ ಬೀಳ್ತಿದ್ದು ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳುವಂತಾಗಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೊಬ್ಬರೂ ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ಶಿಕ್ಷಣ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ಹಲವೆಡೆ ಹೆಚ್ಚಿನ ಮಳೆಯಾಗ್ತಾ ಇದೆ. ಮುಂಬೈ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಸಮಸ್ಯೆ ಉಂಟಾಗಿದೆ. ರಸ್ತೆಯಲ್ಲೇ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ಪುಣೆಯಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಖಡಕ್ವಾಸ್ಲಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನದಿಗೆ 27,203 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಇನ್ನು ಡ್ಯಾಂನಿಂದ ನೀರು ಹೊರಬಿಡುವಂತ ಕಾರಣ ನಿನ್ನೆ ಪುಣೆಯಲ್ಲಿ ಕೆಲವು ಮಾರ್ಗಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಬಾಬಾ ಭಿಡೆ ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧಿಸಿದ್ದ ಕಾರಣ ಜೆಎಂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಾಜ್ಯದಲ್ಲಿ ಡೆಂಗಿ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 443 ಮಂದಿಗೆ ಡೆಂಗಿ ಸೋಂಕು ತಗುಲಿದ್ದು ಹೆಮ್ಮಾರಿ ಸೋಂಕಿಗೆ ಜನ ಕಂಗಾಲಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಡೆಂಗಿ ಸೋಂಕಿನ ಸಂಖ್ಯೆ 15,544ಕ್ಕೆ ಏರಿಕೆಯಾಗಿದೆ. ನಿನ್ನೆ ರಾಜ್ಯದಲ್ಲಿ ಡೆಂಗಿಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಗಂಗಾವತಿಯ ಆನೆಗೊಂದಿ ಬಳಿಯಲ್ಲಿ ಇರುವಂತಹ ನವ ಬೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ಕೋರ್ಟ್ ತಡೆಯನ್ನು ನೀಡಿದೆ. ನವ ಬೃಂದಾವನ ಜಯತೀರ್ಥರ ಬೃಂದಾವನ ಅಂತ ರಾಯರ ಮಠದವರ ವಾದ ಆದರೆ ಇದು ರಘುವರ್ಯರ ಬೃಂದಾವನ ಅಂತ ಉತ್ತರಾದಿ ಮಠದವರು ವಾದವನ್ನ ಮಾಡ್ತಾ ಇದ್ರು. ಸದ್ಯ ವಿವಾದ ಕೋರ್ಟ್ ಮೆಟ್ಲನ್ನ ಏರಿತು. ವಿಚಾರಣೆ ನಡೆಸಿದಂತ ಧಾರವಾಡದ ಹೈಕೋರ್ಟ್ ಪೀಠ ಸದ್ಯ ನವ ಬೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ತಡೆಯನ್ನು ಕೊಟ್ಟಿದೆ. ಹೈಕೋರ್ಟ್ ತಡೆ ಹಿನ್ನೆಲೆಯಲ್ಲಿ ಆನೆಗೊಂದಿಯ ರಾಯರ ಮಠದಲ್ಲಿ ಜಯತೀರ್ಥರ ಆರಾಧನೆ ನಡೆಸುವುದಕ್ಕೆ ಮಂತ್ರಾಲಯ ಮಠ ತೀರ್ಮಾನಿಸಿದ್ದು ಈ ಬಗ್ಗೆ ಪ್ರಕಟಣೆಯನ್ನು ನೀಡಿದೆ. ರಾಜ್ಯದಲ್ಲಿ ಚಿಕ್ಕಮಗಳೂರಿನ ಕೊಪ್ಪದ ಸೌಮ್ಯ ಹತ್ಯೆ ಪ್ರಕರಣ ಸದ್ದು ಮಾಡಿದೆ. ಚಿಕ್ಕಮಗಳೂರಿನ ಕೊಪ್ಪ ಠಾಣೆಯಿಂದ ಶಿವಮೊಗ್ಗದ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದೆ. ಇಂದಿನಿಂದ ರಿಪ್ಪನ್ಪೇಟೆ ಪೊಲೀಸರು ತನಿಖೆಯನ್ನು ಆರಂಭಿಸಲಿದ್ದಾರೆ. ಆನಂದಪುರ ಸಮೀಪದ ಮುಂಬಾಳು ಗ್ರಾಮದಲ್ಲಿ ಸೃಜನ್ ಹೂತಿಟ್ಟ ಮೃತದೇಹವನ್ನು ಇಂದು ಹೊರತೆಗೆಯಲಾಗುತ್ತೆ. ಸಾಗರ ತಹಶೀಲ್ದಾರ ಸಮ್ಮುಖದಲ್ಲಿ ಸೌಮ್ಯ ಮೃತದೇಹ ಹೊರತೆಗೆಯಲಿದ್ದು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಭಾಗಿಯಾಗಲಿದ್ದಾರೆ. ರಾಯಚೂರಲ್ಲಿ ವಿಚ್ಛೇದಿತ ಮಹಿಳೆ ಜೊತೆ ಪೊಲೀಸಪ್ಪನ ಲವ್ವಿ ಡವ್ವಿ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಸಿರ್ವಾರ ಠಾಣೆ ಹೆಡ್ ಕಾನ್ಸ್ಟೇಬಲ್ ರಾಜ್ ಮೊಹಮ್ಮದ್ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಸರಳಾ ಅನ್ನೋರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಂತೆ. ಹೀಗಾಗಿ ನಿನ್ನೆ ಹೆಂಡತಿ ಮನೆಯಲ್ಲಿ ಇಲ್ಲದ ವೇಳೆ ಸರಳಾ ಜೊತೆ ಲವ್ವಿ ಡವ್ವಿ ನಡೆಸ್ತಾ ಇತ್ತಂತೆ. ಮಾಹಿತಿ ತಿಳಿದು ಇಬ್ಬರನ್ನು ಪತ್ನಿ ಪ್ಯಾರಿ ಬೇಗಂ ಲಾಕ್ ಮಾಡಿದಾಳೆ.
ಚಿತ್ರದುರ್ಗದ ಹಿರಿಯೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದು 1 ಕೆಜಿ 30 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ 68,000 ರೂಪಾಯಿ ಹಣ, 2 ಬೈಕ್ ಜಪ್ತಿ ಮಾಡಿದ್ದಾರೆ. ಆರೋಪಿ ಹನುಮಂತನ ವಿರುದ್ಧ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ಹಲವು ಕಡೆ ಕೈಚಳಕ ತೋರಿಸಿದ್ದ ಈತನ ವಿರುದ್ಧ 12 ಪ್ರಕರಣ ದಾಖಲಾದರೂ ಕೂಡ ಪೊಲೀಸರ ಕೈಗೆ ಸಿಕ್ಬಿದ್ದಿರಲಿಲ್ಲ. ಈಗ ಖದೀಮನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಪೊಲೀಸರು 3 ಖತರ್ನಾಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ 10 ಬೈಕ್, 2 ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಎಕ್ಸ್ಚೇಂಜ್ ಏಜೆನ್ಸಿ ಹೆಸರಲ್ಲಿ ಬೈಕ್ ಖರೀದಿಸಿದ ಆರೋಪಿಗಳು ಆಮೇಲೆ ಕಳ್ಳಾಟ ಶುರು ಮಾಡ್ತಿದ್ರು. ಬಾಗಲಕೋಟೆ, ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಹಲವು ಗ್ರಾಮಗಳಲ್ಲಿ ಬೈಕ್ ಕಳ್ಳತನ ಮಾಡ್ತಿದ್ದವರಿಗೆ ಪೊಲೀಸರು ಖೆಡ್ಡಾ ತೋಡಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಆರಕ್ಷಕರ ಹೊರಠಾಣೆಯ ಆವರಣ ಖಾಸಗಿ ವಾಹನಗಳ ನಿಲುಗಡೆಯ ತಾಣವಾಗಿ ಮಾರ್ಪಟ್ಟಿದೆ. ನರಸಾಪುರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಹೊರಠಾಣೆಯನ್ನು ಸ್ಥಾಪಿಸಲಾಗಿತ್ತು. ಆದರೆ ಅವಶ್ಯವಿರುವಂತಹ ಸಿಬ್ಬಂದಿ ನೇಮಿಸುವಲ್ಲಿ ಇಲಾಖೆ ವಿಫಲವಾಗಿದೆ. ಇರುವ ಕೆಲವು ಸಿಬ್ಬಂದಿಯು ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು, ಆ ಸಿಬ್ಬಂದಿಗಳು ಹೊರಗೆ ಬೀಟ್ಗೆ ಅಂತ ತೆರಳಿದಾಗ ಠಾಣೆಯಲ್ಲಿ ಯಾರೊಬ್ಬರು ಇರೋದಿಲ್ಲ. ಸ್ಥಳೀಯರು ವಾಹನಗಳನ್ನು ಒಳಗಡೆ ನಿಲ್ಲಿಸಿ ಹೋಗ್ತಾ ಇದ್ದು, ಈ ವೇಳೆ ಮೇಲಾಧಿಕಾರಿಗಳು ಗಮನಿಸಬೇಕಾಗಿದೆ ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಒಬ್ಬರು ಲಂಚ ಪಡೆದಿರುವ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಜಿಲ್ಲಾಸ್ಪತ್ರೆ ಸರ್ಜನ್ ವೈದ್ಯ ಸಾಲಿ ಮಂಜಪ್ಪ ರೋಗಿಯ ಸಂಬಂಧಿ ಬಳಿ 6,000 ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಹೊಸ ನಾಯಕರಹಟ್ಟಿ ಮೂಲದ ಚಂದ್ರಶೇಖರ್ ಎಂಬ ವ್ಯಕ್ತಿಯಿಂದ 4,000 ಲಂಚ ಸ್ವೀಕರಿಸಿದ್ದಾರೆ. ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ಸರ್ಜನ್ ಡಾಕ್ಟರ್ ಸಾಲಿ ಮಂಜಪ್ಪ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ವೈದ್ಯ ಸಾಲಿ ಮಂಜಪ್ಪ ಅವರ ಭ್ರಷ್ಟಾಚಾರ ಮುಖವಾಡ ಕಳಚಿಬಿಟ್ಟಿದ್ದಾರೆ. ಅಲ್ಲದೆ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಖಾಸಗಿ ಶಾಲೆಗಳ ನವೀಕರಣದ ಶುಲ್ಕವನ್ನು ಶಿಕ್ಷಣ ಇಲಾಖೆ ಇಳಿಕೆ ಮಾಡಿದೆ. ಈ ಕುರಿತಂತೆ ನ್ಯೂಸ್ 18 ವರದಿ ಮಾಡಿದ್ದು, ಇದರಿಂದ ಎಚ್ಚೆತ್ತು ಫೈರ್ ಸೇಫ್ಟಿ ಶುಲ್ಕವನ್ನು ಕಡಿಮೆ ಮಾಡಲಾಗಿದೆ. ಖಾಸಗಿ ಶಾಲೆಯ ನಗರ ಪ್ರದೇಶದಲ್ಲಿ 5,000 ರೂಪಾಯಿ, ಗ್ರಾಮಾಂತರ ಪ್ರದೇಶದಲ್ಲಿ 1,000 ರೂಪಾಯಿ ನಿಗದಿ ಮಾಡಿ ಪರಿಷ್ಕೃತ ಆದೇಶವನ್ನು ಶಿಕ್ಷಣ ಇಲಾಖೆ ಹೊರಡಿಸಿದೆ. ಇತ್ತೀಚೆಗಷ್ಟೇ 25,500 ರೂಪಾಯಿ ನಿಗದಿ ಮಾಡಲಾಗಿತ್ತು. ಕಳೆದ ವರ್ಷ ಶಾಲಾ ನವೀಕರಣ ಶುಲ್ಕ 1,000 ಇತ್ತು, ಆದರೆ ಏಕಾಏಕಿ ಜಾಸ್ತಿ ಮಾಡಲಾಗಿತ್ತು. ಶಿಕ್ಷಣ ಇಲಾಖೆ ಶುಲ್ಕ ಏರಿಕೆ ಕುರಿತಂತೆ ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ 25,500 ರೂಪಾಯಿ ಶುಲ್ಕ ಬದಲಾಗಿ 5,000ಕ್ಕೆ ಇಳಿಕೆ ಮಾಡಿದೆ. ಈ ಕುರಿತಂತೆ ಖಾಸಗಿ ಶಾಲಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ನ್ಯೂಸ್ 18ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಔರಾ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿರುವಂತಹ ಪಶು ಇಲಾಖೆ ಆಸ್ಪತ್ರೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ವೈದ್ಯರು, ಸಿಬ್ಬಂದಿಗಳು ಜೀವ ಭಯದಲ್ಲೇ ಕಾರ್ಯನಿರ್ವಹಿಸುವಂತಹ ಅನಿವಾರ್ಯತೆ ಎದುರಾಗಿದೆ. 1994ರಲ್ಲಿ ನಿರ್ಮಾಣವಾಗಿರುವಂತಹ ಪಶು ಆಸ್ಪತ್ರೆ ಕಳೆದ 5-6 ವರ್ಷಗಳಿಂದ ದುರಸ್ತಿಯ ಹಂತ ತಲುಪಿದೆ. ನಿತ್ಯ ಜೀವ ಭಯದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದೀವಿ. ಪಶುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಹಾಗೂ ಇನ್ನಿತರೆ ಕೆಲಸ ಕಾರ್ಯ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಕೊಠಡಿಯ ಹೊರಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತ ಪಶು ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು %6ಕ್ಕೆ ಕಡಿತಗೊಳಿಸಿರುವ ಹಿನ್ನೆಲೆ ಶನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದೆ. ನಿನ್ನೆಯೂ ಚಿನ್ನದ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. 2 ದಿನಗಳಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಒಟ್ಟಾರೆ 4,000 ಕಡಿಮೆಯಾಗಿ 71,650ಕ್ಕೆ ಮಾರಾಟ ಮಾಡಲಾಗ್ತಿದೆ. ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಇಂದು ಚಿನ್ನದ ಬೆಲೆ ಇನ್ನೂ ಕಡಿಮೆಯಾಗುವ ನಿರೀಕ್ಷೆ ಇದೆ. ಪ್ಯಾರಿಸ್ 2024ರ ಒಲಿಂಪಿಕ್ ಕ್ರೀಡಾಕೂಟದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮಹತ್ವದ ಘೋಷಣೆ ಮಾಡಿದೆ. ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯಲಿರುವ 142ನೇ ಒಲಿಂಪಿಕ್ಸ್ ಅಧಿವೇಶನದಲ್ಲಿ ನೀತಾ ಅಂಬಾನಿ %100ರಷ್ಟು ಮತದಾನದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಐಒಸಿ ತಿಳಿಸಿದೆ. ನೀತಾ ಅಂಬಾನಿ ಪ್ರಸ್ತುತ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿದ್ದಾರೆ. ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ನೀತಾ ಅಂಬಾನಿ ಪ್ಯಾರಿಸ್ಗೆ ಭೇಟಿ ನೀಡಿದ್ದಾರೆ. ಇನ್ನು ಬಹುನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ 2024 ಆರಂಭಗೊಂಡಿದೆ. ಅಧಿಕೃತ ಆರಂಭಕ್ಕೂ ಮುನ್ನವೇ ಸ್ಪರ್ಧೆಗಳು ಶುರುವಾಗಿವೆ. ನಾಳೆ ಸಂಜೆ ಒಲಿಂಪಿಕ್ಸ್ಗೆ ಅದ್ದೂರಿ ಚಾಲನೆ ಸಿಗಲಿದೆ. ಒಲಿಂಪಿಕ್ಸ್ಗಾಗಿ ಪ್ಯಾರಿಸ್ನ ಕ್ರೀಡಾಗ್ರಾಮ ಭರ್ಜರಿಯಾಗಿ ಸಿದ್ಧಗೊಂಡಿದೆ. ಆದರೆ ಕೆಲವು ಗ್ರೂಪ್ ಹಂತದ ಸ್ಪರ್ಧೆಗಳು ನಿನ್ನೆಯಿಂದಲೇ ಆರಂಭಗೊಂಡಿದೆ. ಕೆಲವೊಂದು ಕ್ರೀಡೆಗಳಲ್ಲಿ ಆಟಗಾರರಿಗೆ ಸುದೀರ್ಘ ವಿಶ್ರಾಂತಿ ಅಗತ್ಯವಿರುವುದರಿಂದ ಕೆಲವೊಂದು ಆಟಗಳನ್ನು ಬೇಗನೆ ಆರಂಭ ಮಾಡಲಾಗುತ್ತೆ. ಚಾಮರಿ ಅಟಪಟ್ಟು ನೇತೃತ್ವದ ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ತಂಡ ಏಷ್ಯಾ ಕಪ್ ಟೂರ್ನಿಯ ಸೆಮಿಫೈನಲ್ ತಲುಪಿದೆ. ನಿನ್ನೆ ನಡೆದ ಬಿ ಗುಂಪಿನ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ಗೆಲುವು ಸಾಧಿಸಿದ ಶ್ರೀಲಂಕಾ ತಂಡ ಸೆಮಿಫೈನಲ್ ತಲುಪಿದೆ. ಟಾಸ್ ಗೆದ್ದ ಥೈಲ್ಯಾಂಡ್ ತಂಡ ಬ್ಯಾಟಿಂಗ್ ಆಯ್ದುಕೊಂಡು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 97 ರನ್ ಗಳಿಸಿತು. ಸುಲಭ ಗುರಿ ಬೆನ್ನತ್ತಿದ ಶ್ರೀಲಂಕಾ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 11.3 ಓವರ್ಗಳಲ್ಲಿ ಗುರಿಮುಟ್ಟಿತ್ತು. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಎದುರಿಸಲಿದೆ.
ನವೀನ್ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕ ನವೀನ್ ಸಜ್ಜು. ಇದೇ ಶುಕ್ರವಾರ ಈ ಸಿನಿಮಾ ಟೈಟಲ್ ಅನೌನ್ಸ್ ಆಗಲಿದ್ದು ಸ್ಯಾಂಡಲ್ವುಡ್ನ 100 ಸೆಲೆಬ್ರಿಟೀಸ್ ಸಜ್ಜುಗೆ ಸಾಥ್ ಕೊಡಲಿರುವುದು ಸ್ಪೆಷಲ್. ದುಲ್ಕರ್ ಸಲ್ಮಾನ್ ನಟನೆಯ ಮೊದಲ ತೆಲುಗು ಸಿನಿಮಾ ಸೀತಾರಾಮಂ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದೀಗ ದುಲ್ಕರ್ ನಟನೆಯ 2ನೇ ತೆಲುಗು ಸಿನಿಮಾ ಅನೌನ್ಸ್ ಮಾಡಲು ಎಲ್ಲಾ ತಯಾರಿ ನಡೆದಿದೆ. ವೈಜಯಂತಿ ಮೂವೀಸ್ ಬ್ಯಾನರ್ ನಡಿ ಈ ಸಿನಿಮಾ ಬರಲಿದ್ದು ಭಾನುವಾರ ಅನೌನ್ಸ್ ಆಗಲಿದೆ.